ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಬಳ್ಳಾರಿಯಿಂದ ದುಬೈಗೆ ಸುಮಾರು 32 ಜನ ಬಳ್ಳಾರಿಯಿಂದ ಹೋಗಿದ್ದು, ಪ್ರಯಾಣಕ್ಕಾಗಿ ಹೋಗಿದ್ದರು ದುಬೈಗೆ. ಸೊ ವಿಶೇಷವಾಗಿ ಇವರು ಭಾಳ ಜನ ಸೀನಿಯರ್ಸ್ ಇದ್ದರು. ಸೊ ಅಲ್ಲಿ ಹೋಗುವಾಗ ಹಿಂಗೆ ಗಲ್ಫ್ ಸ್ವಲ್ಪ ಅಲ್ಲಿ ಸಂಘರ್ಷ ಆಗಿದ್ದರಿಂದ ಮತ್ತು ಸ್ವಲ್ಪ ಅವರು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದರು ಅವರು. ಸೊ ಹಾಗಾಗಿ ನಿರಂತರವಾಗಿ ನಾವು ನಮ್ಮ ಇದು ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಜೊತೆಗೆ ಅಲ್ಲಿ ಪ್ರೋಟೋಕಾಲ್ ಸೆಕ್ಷನ್ಗೆ ಮತ್ತು ಡೆಲ್ಲಿ ರೆಸಿಡೆಂಟ್ ಕಮಿಷನ್ ನಿರಂತರ ಸಂಪರ್ಕದಲ್ಲಿದ್ದೀವಿ. ಇವರೆಲ್ಲ ಮಾಹಿತಿ ಕೂಡ ನಾವು ಸ್ಪ್ರೆಡ್ಶೀಟ್ ಏನು ಕೊಟ್ಟಿದ್ರು ಅದರ ಪ್ರಕಾರ ನಾವು ಮಾಹಿತಿನ ಕೊಟ್ಟಿದ್ವಿ. ಸೊ ಅವರು ಕೂಡ ಇನ್ ಟರ್ಮ್ಸ್ ಆಫ್ ಇಂಡಿಯನ್ ಎಂಬಸಿ ಮತ್ತು ಅಲ್ಲಿ ಕೌನ್ಸುಲೇಟ್ ಜನರಲ್ UAE ಜೊತೆಗೆ ಕಾಂಟ್ಯಾಕ್ಟ್ ಇದ್ಬಿಟ್ಟು ವಿಶೇಷವಾಗಿ ಜನಪ್ರತಿನಿಧಿಗಳು, ಮಾನ್ಯ ಜನಪ್ರತಿನಿಧಿಗಳು ನಾಗೇಂದ್ರ ಸಾಹೇಬರು ವಿಶೇಷ ಕಾಳಜಿಯನ್ನು ವಹಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಕೂಡ ವಿಡಿಯೋ ಕಾಲಲ್ಲಿ ಕೂಡ ಅವರಿಗೆ ಧೈರ್ಯ ತುಂಬ್ತಾ ಇದ್ದರು. ಸೊ ಜಿಲ್ಲಾಡಳಿತದಿಂದ ನಾವು ಅದೇ ಅಂದರೆ ಅವ್ರು ಸೇಫಾಗಿ ಬರಲಿ ಅಂತ ನಮ್ಮ ಆಶೆ ಇತ್ತು, ಪ್ರಯತ್ನಗಳು ಕೂಡ ಇತ್ತು. ಹಾಗಾಗಿ ಎಲ್ಲರೂ ಕೂಡ ಸೇಫಾಗಿ ಬಂದಿದ್ದಾರೆ. ಅದಕ್ಕೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಈ ಕುಟುಂಬ ಅದ್ರ ಮಾಹಿತಿ ನನ್ನ ಹತ್ರ ಇಲ್ಲ. ಒಂದೇ ಕುಟುಂಬ 15 ಅಂದ್ರೆ ನಾವು ಈಗೊಂದು ಯಾವಾಗ ಏರ್ಪೋರ್ಟ್ ಬಂದ್ ಮಾಡಂತೇಳಿ ಫ್ಲೈಓವರ್ ಹತ್ರ ಎಲ್ಲರಿಗೂ ಭಯ ಬಿಡ್ತಾರೆ. ಅವರು ಡಬಲ್ ಶಬ್ದ ಆಗ್ತದೆ ಆಗ್ತದ ಅಲ್ಲೆಲ್ಲ ಬಂದು ಯಾವಾಗ ನೀವು ಪ್ರಚಾರ ಮಾಡಿದ್ರೆ ಅವ್ರು ಮರ್ದಿನೇ ಬಂದ್ರು. ಎಲ್ಲರೂ ಬಂದು ಧೈರ್ಯ ತುಂಬಿದ್ರು. ಧೈರ್ಯ ತುಂಬಿ ನಮ್ಮ ಅವರು ವಿಡಿಯೋ ಕಾಲ್ ಮಾಡಿ ಮಾತಾಡ್ಸಿದ್ರು. ಮತ್ತೆ ಅದೆಲ್ಲ ಏನ್ ಸಹಾಯ ಯಾರು ಸಹಾಯ ಮಾಡಿದ್ರು? ಮಾಧವ್ ಕಿರಣ್ ಆತ 4 ಲಕ್ಷ ಪೇ ಮಾಡಿದ ಬಾಡಿಗೆ, 4 ಲಕ್ಷ. ಫ್ಲೈಟ್ ವ್ಯವಸ್ಥೆ ಯೂಸ್ ಮಾಡಿದ್ರು. ಯಾರು ಇವರು ಅಲ್ಲಿ ಕೊಚ್ಚಿನಿಂದ ಇವ್ರು ನಾಗೇಂದ್ರ ಮಾಡ್ತಾರೆ. ಸರ್, ಈಗ ಅಲ್ಲಿ ನೀವು ಏರಿಸ್ತಿದ್ರಿ ಯಾವ ತರದ ಪರಿಸ್ಥಿತಿ, ಸಂದಿಗ್ಧ ಪರಿಸ್ಥಿತಿ, ವಾತಾವರಣ ಇವೆಲ್ಲ ಶಬ್ದ ಆಗ್ತದೆ. ಜಾಲಿ ಟ್ರಿಪ್ ಹೋಗಿ ಶಬ್ದ ಆಗ್ತಿದ್ರು. ಅಲ್ಲೆಲ್ಲ ಭಯ ಹುಡ್ತದೆ ನಮಗೆ. ಆದ್ರೂ ಕೂಡ ಏನಾಗದ ಸುಮ್ಮನೆ ನಮ್ಮವರು ಹೊಡೆದು ಉಳಿಸ್ತಾರ. ಏನಾಗದ ಸುಮ್ಮನೆ ಅಂತ ಅಲ್ಲೇ ಹೇಳ್ತಾರೆ ಎಲ್ಲರೂ. ನೀವು ಬೇರೆ ಕಡೆ ರೂಮ್ ಮಾಡಕ್ ಹೋದ್ರೆ ಬೇಡ, ಇದೇ ಸೇಫ್ಟಿ ನಿಮಗೆ. ಇಲ್ಲೆಲ್ಲ ಕನ್ನಡದವರು ಸುತ್ತ ಎಲ್ಲಿ ಹೋಗ್ಬಾರ್ದು, ಇಲ್ಲೇ ಇರುವಂತ ಸೇಫ್ ಆಗಿದೆ ಅಂತ ಹೇಳಿ ಇದೇ ಜಾಗ ಅಲ್ಲೇ ಬೇರೆ ಕರೆದ್ರು. ಅಲ್ಲೇ ಸಂಘಟನೆ ಕನ್ನಡದವರು ಅಲ್ಲಿ ಬೇರೆ ಕಡೆ ರೂಮ್ ಬಾಡಿಗೆ ಬರೀ ಕಡಿಮೆ ಕೊಡ್ತು ಅಂದ್ರು. ಬೇಡ ನಾವೇ ಕೊಡ್ತು ಅಂತ ಹೇಳಿದ್ರು. ಅಲ್ಲೇ ಹೇಳಿದ್ರೆ ಈಗ ನಗರ ಶಾಸಕ ಭರತ್ ರೆಡ್ಡಿ ಅವರು ಪ್ರವಾಸದಲ್ಲಿದ್ರು. ನಿಮ್ಗೇನಾದ್ರು ಕಾಂಟ್ಯಾಕ್ಟ್ ಆಗಿ ವಿಚಾರ ಏನಾದ್ರು ಮಾತಾಡಿ ಧೈರ್ಯ ತುಂಬಾ ಫೋನ್ ಮಾಡ್ತಿದ್ರು. ನಿಮ್ಗೆ ಏನ್ ಬೇಕಾದ್ರೆ ಹೇಳ್ರಿ ಅಂತ ಹೇಳಿದ್ರು. ಅವ್ರು ಅಲ್ಲೇ ಇದ್ರು ಕೂಡ ಮತ್ತೆ ನಾವು ಕಾಣೋದಾಗಿಲ್ಲ. ಅವರು ಕಾಣ್ತಾರೆ. ಕಾಲ್ ಮಾಡಿದ್ರು ಡೈಲಿ ಮಾಡ್ತಿದ್ರು. ಕಳಿಸಿದ್ರು. ಹೆಂಗಂದ್ರೆ ಹಿಂಗ ಅದೇವ ಅಂತ ಹೇಳಿದ್ವಿ. ಹಂಗಾದ್ರೆ ನಾವು ಕರ್ಕೊಂಡು ಹೋಗೋದೇನ 35 ಜನ ಏರ್ಪೋರ್ಟಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಅವ್ರ ಮತ್ತೆ ಮೆರಕಲ್ ಪಾರ್ಕ್ ಇತ್ತು. ಆ ಪಾರ್ಕಿಗೆ ಮೆರಕಲ್ ಗಾರ್ಡನ್ ಅದು ನೋಡಕ್ಕೆ ಬಸ್ಸಿನ ಜನ ಎಲ್ಲ ಹೋಗಿದ್ವಿ. ಅಲ್ಲಿಂದ ನಾನೇನ್ ಮಾಡಿದ್ವಿ, ನಾನು ನಮ್ಮ ಮಿಸಸ್ ಇಬ್ರು ಸೇರ್ಕೊಂಡು ಶಾಪಿಂಗ್ ಮಾಡೋಣಂತ ಗೋಲ್ಡ್ ಇವ್ರ ಹೋಗಿದ್ವಿ. ಅಲ್ಲಿ ಶಾಪಿಂಗ್ ಮಾಡ್ಕೊಂಡು ಬರ್ಬೇಕಾದ್ರೇನೆ ಒಂದು ಅರ್ಧ ಗಂಟೆಯಲ್ಲೇ ಅಲ್ಲೊಂದು ಬಾಂಬ್ ಬ್ಲಾಸ್ಟ್ ಆಗಿ ಅಲ್ಲಿ ಒಬ್ರು ಡೆತ್ ಆದ್ರೆ ಸ್ಪಾಟ್ ಅಲ್ಲಿ. ಅದೇ ನಮ್ಮ ಕಣ್ಣೆದುರಿಗೆ ಅಲ್ಲ, ಆಯ್ತು ಅಂತ ಆಯ್ತು. 1/2 an hour ನಲ್ಲಿ ಆಯ್ತು. ಆಮೇಲೆ ಏನಾಯ್ತು, ಅದಾದ್ಮೇಲೆ ಇವರು ನಮ್ಮ ಬಸ್ನವರು ನೀವು ಶಾರ್ಜಾ ಏರ್ಪೋರ್ಟ್ ಬಂದ್ಬಿಡ್ರಿ, ಡೈರೆಕ್ಟ್ ಆಗಿ ನಾವು ಅಲ್ಲಿಂದ ನಿಮ್ಗೆ ಅಲ್ಲಿ ಕರ್ಕೊಂತೀವಿ ಅಂತ ಹೇಳಿದ್ರು. ನಮ್ಮ ಬಸ್ ಟೂರಿಸಂ ಇವರು RP ಅವರು. ಇಲ್ಲ ಬೇಡ, ನೀವು ಇಲ್ಲೇ ಇರ್ರಿ, ನಾವೇ ಬಂದ್ಬಿಡ್ತೀವಿ ಬೇಗ ಅಂತ ಹೇಳಿ ನಾವು ಕಾರ್ ತಗೊಂಡು ಮಾಡ್ಕೊಂಡು ಕಾರ್ ತಗೊಂಡು ಹೋದ್ವಿ. ಅಲ್ಲಿ ಹೋದೋದಕ್ಕೆ ಅವರು ನಾವು ಕೂಡ್ಕೊಂಡು ಒಂದೇ ಬಸ್ ನಲ್ಲಿ ಬಂದ್ವಿ ಶಾರ್ಜಾ ಏರ್ಪೋರ್ಟ್ ಬಗ್ಗೆ. ಬರ್ಬೇಕಾದ್ರೆ ಶಾರ್ಜಾ ಏರ್ಪೋರ್ಟ್ ಅಷ್ಟರಲ್ಲಿ ಬಂದ್ ಆಗ್ಬಿಡ್ತು. ಆಮೇಲೆ ನಾವು ಹೆಂಗ್ ಹೋಗ್ಬೇಕಂತ ನಮ್ಗೆ ಗೊತ್ತಾಗ್ಲಿಲ್ಲ. ಬಸ್ಸಿಗೆ ಪಾರ್ಕಿಂಗ್ ಮಾಡ್ಲಿಲ್ಲ ಅವರು. ಪಾರ್ಕಿಂಗ್ ಏನೂ ಮಾಡ್ಲಿಲ್ಲ. ಅದು 2 hours ಶಾರ್ಜಾದಲ್ಲೇ ಸುಮ್ಮನೆ ತಿರುಗ್ತಾ ಇತ್ತು ಬಸ್. ಎಲ್ಲಿ ನಿಲ್ಸ್ಬೇಕು
ಗೊತ್ತೋ ಗೊತ್ತಿಲ್ಲ, ಪಾರ್ಕಿಂಗ್ ಎಲ್ಲಿ ಅಲೌಡ್ ಇಲ್ಲ. ನಮ್ಮ ಇಂಡಿಯಾದಲ್ಲಿ ಇದ್ದಂಗೆ ಎಲ್ಲಿ ಬೇಕಿದ್ದಲ್ಲಿ ನಿಲ್ಸೋ ವ್ಯವಸ್ಥೆನೂ ಅಲ್ಲಿಲ್ಲ. ಜೀವ ಉಳಿಸ್ಕೊಂಡ್ ಬಂದಿಲ್ಲ ಏನಿಸ್ತದೆ ಈಗ ಅಷ್ಟೇ ಸರ್? ಜೀವ ಉಳಿಸ್ಕೊಂಡ್ ಬಂದಿದ್ದಲ್ಲ ಈಗ ನಿಮ್ಗೆ ಅಲ್ಲಿ ಗೌರ್ಮೆಂಟ್ ಆಗಿರ್ಬೋದು, ಇಂಡಿಯಾ ಗೌರ್ಮೆಂಟ್ ಯಾವ ರೀತಿ ಸಹಾಯ ಮಾಡ್ತು ಅದು ಎಲ್ಲ ಆದ್ಮೇಲೆ ನಾವು ಅವತ್ತು ಸಾಯಂಕಾಲ ದಿವಸ ವೈರಲ್ ಮಾಡಿದ್ವಿ, ನಮ್ಗೆ ಈ ತರ ಕಷ್ಟ ಆಗಿದೆ ಅಂತ ಹೇಳಿ. ಅವಾಗ ಕಷ್ಟ ಆದ್ಮೇಲೆ ವೈರಲ್ ಮಾಡಿದ್ಮೇಲೆ ಇಮಿಡಿಯೇಟ್ ಆಗಿ ನಮ್ಗೆ ಸ್ಪಂದನೆ ಸರ್ಕಾರದಿಂದ ಕೊಟ್ಟಿದ್ದಾರೆ. ಇವ್ರು ವೈರಲ್ ಮಾಡಿದ್ರಲ್ಲ, ತುಂಬಾ ಥ್ಯಾಂಕ್ಸ್, ನೀವು ವೈರಲ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅದು ಇಮಿಡಿಯೇಟ್ ಆಗಿ ನಮ್ಗೆ ನಾಗೇಂದ್ರ ಸರ್ ಅವರು ಮಧ್ಯವರ್ತಿ ಬಂದು, ನಾವು ಅದೇ ಕ್ಷೇತ್ರದವರು ಆಗಿರೋದ್ರಿಂದ ನಮ್ಮನ್ನ ಇದು ತಗೊಂಡು ಕಾನ್ಫರೆನ್ಸ್ ಮಾಡ್ಕೊಂಡು ವಿಡಿಯೋ ಕಾಲ್ ಮಾಡ್ಕೊಂಡು ಅಲ್ಲಿಂದ ಮಾನ್ಯ ಸಿದ್ದರಾಮಯ್ಯ ಸರ್ಗೆ ಅವ್ರಿಗೂ ಕೂಡ ವಿಡಿಯೋದಲ್ಲಿ ಮಾತನಾಡಿ ಕಾನ್ಫರೆನ್ಸ್ ಕಾಲ್ ಹಾಕಿ ಎಲ್ಲ ಮಾತನಾಡಿ ಎಲ್ಲ ವ್ಯವಸ್ಥೆ ಮಾಡಿದ್ರು, ಎಲ್ಲ ಧೈರ್ಯ ತುಂಬಿದ್ರು. ಆದ್ರೆ ನಮ್ಮ ಪರಿಸ್ಥಿತಿ ಏನಿತ್ತಂದ್ರೆ ಅಲ್ಲಿ ನಮ್ಮ ಹತ್ರ ದುಡ್ಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅಲ್ಲಿ ಆ ಪರಿಸ್ಥಿತಿ ನಾವು ಕೊನೆ ದಿನ ಆಗಿರೋದ್ರಿಂದ ನಮ್ಮ ಕೈಯಲ್ಲಿ ದುಡ್ಡು ಖಾಲಿ ಆಗಿದ್ವು ಅಷ್ಟೇ. ಆ ಟೈಮ್ ನಲ್ಲಿ ನಾವು ಎಲ್ಲಿ ಊಟ ಮಾಡ್ಬೇಕು, ಏನ್ ಕೊಡ್ಬೇಕು, ಹೋಟ್ಲವ್ರಿಗೆ ಏನ್ ಕೊಡ್ಬೇಕು ಅನ್ನೋದು ಈ ತರ ನಮ್ಗೆ ಒಂದು ಆತಂಕ ಆಯ್ತು. ಹಂಗಾಗಿ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ವಿ. ಅದು ಸ್ವಲ್ಪ ಬೈ ಮಿಸ್ಟೇಕ್ ಆಗಿ ಅರ್ಥ ಮಾಡ್ಕೊಳ್ಳೋರು ಇವ್ರ ತಕ್ಕ ಯಾಕೆ ದುಡ್ಡಿಲ್ಲ ಅಂತಿದ್ದಾರೆ. ಆ ದುಡ್ಡು ಇತ್ತು ನಮ್ಮ ಹತ್ರ, ಅಂದ್ರೆ ಅಲ್ಲಿ ಇದ್ದಿಲ್ಲ ಅಷ್ಟೇ. ಇಲ್ಲಿ ನಮ್ಗೆ ಸಾಕಷ್ಟಿದೆ, ದೇವ್ರು ಕೊಟ್ಟಿದ್ದಾನೆ. ಈ ತರ ಟ್ರಿಪ್ ತಗೊಂಡು ಅದು ಕೊನೆ ದಿವಸ ಆಗಿರೋದ್ರಿಂದ ಶಾಪಿಂಗ್ ಮಾಡಿ ಖಾಲಿ ಆಗಿತ್ತು. ನಮ್ಗೆ ನಿಮ್ಗೆ ಏನ್ ಬೇಕೋ ಹೆಲ್ಪ್ ಮಾಡ್ತೀವಿ ಎಲ್ಲ ಹೇಳಿದ್ರು ಅವ್ರು. ಓಕೆ ಅಂತ ಹೇಳಿದ್ವಿ, ಆಯ್ತು. ಅವ್ರದ್ದು ಬಹಳ ಹೆಲ್ಪ್ ಮಾಡಿದ್ರು, ನಮ್ಗೆ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಎಲ್ಲ ಕೊಟ್ರು. ಆಮೇಲೆ ಒಬ್ರು ಇವರು ಮಂಡ್ಯದವರು ಮಾಧವ್ ಕಿರಣ್ ಅಂತ ಹೇಳಿ ಅವರು ನಮ್ಗೆ ಒಕ್ಕಲಿಗ ಸಂಘ ಪ್ರೆಸಿಡೆಂಟ್ ಅವ್ರ ಉದ್ಯಮಿ ಅವರೇ ಬಂದು ನಮ್ಗೆ ಒಂದು ಭಾರತದ ಬಿಲ್ ಎಲ್ಲ 4 ಲಕ್ಷ ರೂಪಾಯಿ ಅವರೇ ಪೇಮೆಂಟ್ ಮಾಡಿದ್ರು. ಆಮೇಲೆ ಅಲ್ಲಿಂದ ಇಲ್ಲೇ ತನಕ ನಮ್ ನಾಗೇಂದ್ರ ಸರ್ ಅವರೇ ಎಲ್ಲ ಸ್ವಂತ ಖರ್ಚಿನಲ್ಲಿ ನೋಡ್ಕೊಂಡು ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಬಹಳಷ್ಟು ಧನ್ಯವಾದಗಳು, ಮತ್ತು ಕರ್ನಾಟಕ ಸರ್ಕಾರಕ್ಕೂ ಧನ್ಯವಾದಗಳು. ಸಿದ್ದರಾಮಯ್ಯ ಸರ್ ಅವರು ಕೂಡ ಬಹಳ ಕಾಳಜಿ ವಹಿಸಿದ್ರು, ಡಿ.ಕೆ. ಶಿವಕುಮಾರ್ ಸರ್ ಅವರು ಕೂಡ ಬಹಳ ಕಾಳಜಿ ವಹಿಸಿದ್ರು. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.